ಆತ್ಮೀಯರೇ ನಮಸ್ಕಾರಗಳು. ನಾನು ಚಂದ್ರಶೇಖರ್ ಬಾಳೆ. ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಶ್ರೀಗಂಧ ಬೆಳೆದ ರೈತರ ಅನುಭವದ ಮಾತುಗಳನ್ನು ಕೇಳೋಣ ಬನ್ನಿ. ಶ್ರೀ ವಿಶುಕುಮಾರ್ ಇವರು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ದೋರನಾಳ, ಹಳಿಯೂರು, ಬೇಲೇನಹಳ್ಳಿ, ಶಿವಪುರ ಗ್ರಾಮಗಳಲ್ಲಿ ಜಮೀನು ಹೊಂದಿರುವ ಪ್ರಗತಿಪರ ರೈತರು. ಇವರು 15 ವರ್ಷಗಳ ಹಿಂದೆಯೇ ಶ್ರೀಗಂಧದ ಕೃಷಿಯನ್ನು ತಮ್ಮ ಇತರೆ ಕೃಷಿ ಚಟುವಟಿಕೆಗಳ ಜೊತೆಗೆ ಪ್ರಾರಂಭ ಮಾಡಿದ್ದಾರೆ. ಇದೀಗ ಇವರ 4.5 ಎಕರೆ ಭೂಮಿಯಲ್ಲಿ 15 ವರ್ಷಗಳ ಶ್ರೀಗಂಧದ ಮರಗಳಿವೆ. ಪ್ರಾರಂಭಿಕ ಹಂತದಲ್ಲಿ ಅವರು ಶ್ರೀಗಂಧದ ನಡುವೆ ತೇಗದ ಮರಗಳನ್ನು ಹಾಕಿದ್ದರು. ಆದರೆ ತೇಗದ ಮರಗಳು ಹುಲುಸಾಗಿ ಬೆಳೆದ ಕಾರಣ ಶ್ರೀಗಂಧದ ಸಸಿಗಳಲ್ಲಿ ಕೆಲವು ನಶಿಸಿ ಹೋದವು. ಅಲ್ಲದೆ ಅವರು 10 ಅಡಿ ಅಂತರದಲ್ಲಿ ಶ್ರೀಗಂಧದ ಸಸಿಗಳನ್ನು ನೆಟ್ಟಿದ್ದರು. ಎಕರೆಗೆ ಸರಿಸುಮಾರು 400 ಗಿಡಗಳಿವೆ. ಅವುಗಳಲ್ಲಿ ಕೆಲವು ನಶಿಸಿ ಹೋಗಿವೆಯಾದರೂ ಇನ್ನುಳಿದ ಮರಗಳು ಈಗ ಕಟಾವಿಗೆ ಸಿದ್ಧವಾಗಿವೆ. ಅಂದರೆ ಅವುಗಳ ಸರಾಸರಿ ಸುತ್ತಳತೆ 50 ಸೆಂಟಿಮೀಟರ್ನಷ್ಟಿದೆ. ಇವರು ಶ್ರೀಗಂಧದ ಸಸಿಗಳನ್ನು ಹಂತ ಹಂತವಾಗಿ ತಮ್ಮ ಬೇರೆ ಬೇರೆ ತಾಕುಗಳಲ್ಲಿ ನೆಟ್ಟು ಬೆಳೆಸಿದ್ದರು. ಹಾಗಾಗಿ ಮೇಲೆ ಹೇಳಿರುವ 15 ವರ್ಷದ ಮರಗಳ ಹೊರತಾಗಿ 8.20 ಎಕರೆಯಲ್ಲಿ 7 ವರ್ಷದ ಮರಗಳಿವೆ. 5.20 ಎಕರೆಯಲ್ಲಿ 5 ವರ್ಷದ ಮರಗಳಿವೆ. 10 ಎಕರೆಯಲ್ಲಿ 2 ವರ್ಷದ ಮರಗಳಿವೆ. ಮತ್ತು ಇದೀಗ ಈ ವರ್ಷ ಮತ್ತೆ 7 ಎಕರೆಯಲ್ಲಿ ಹೊಸದಾಗಿ ಶ್ರೀಗಂಧವನ್ನು ನೆಟ್ಟು ಬೆಳೆಸಿದ್ದಾರೆ. ತಮ್ಮ ಮೊದಲ ಪ್ರಯತ್ನದಲ್ಲಿ ಕಂಡ ಅನುಭವಗಳನ್ನು ಆಧರಿಸಿ ನಂತರದ ವರ್ಷಗಳಲ್ಲಿ ಅವರು ಸಾಕಷ್ಟು ಸುಧಾರಣೆಗಳನ್ನು ಮಾಡಿಕೊಂಡಿದ್ದಾರೆ. ಇದೀಗ ಅವರು 15 ಅಡಿ 14 ಅಡಿ ಅಂತರದಲ್ಲಿ ಶ್ರೀಗಂಧದ ಸಸಿಗಳನ್ನು ನೆಟ್ಟಿದ್ದಾರಲ್ಲದೆ ನಡುವೆ ಅಡಿಕೆ, ತೆಂಗು, ಮಾವು, ಗಾಳಿ ಮರ ಬೆಳೆದಿದ್ದಾರೆ. ಅಲ್ಲದೆ ತೊಗರಿ, ಅಗಸೆಯನ್ನು ಹಾಕಿದ್ದಾರೆ. ಇವೆಲ್ಲವೂ ಪರಾವಲಂಬಿಯಾದ ಶ್ರೀಗಂಧದ ಗಿಡ ಬೆಳೆಯುವುದಕ್ಕೆ ಬೇಕಾದ ಪೂರಕ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಶ್ರೀಗಂಧ ಬೆಲೆ ಬಾಳುವ ಮರವಾದ್ದರಿಂದ ಕಳ್ಳತನದ ಭೀತಿ ಎಂದೆಂದಿಗೂ ಇದ್ದೇ ಇದೆ. ಅದನ್ನು ತಡೆಯಲು ವಿದ್ಯುತ್ ಪ್ರವಾಹಿತ ಕಾಂಪೌಂಡ್ ಬೇಲಿ, ಸಿಸಿ ಕ್ಯಾಮೆರಾ ಹಾಕುವುದಕ್ಕೆ ಅವರು ಮುಂದಾಗಿದ್ದರು. ಆದರೆ ಅವೆಲ್ಲವೂ ತುಂಬ ಖರ್ಚಿನ ಬಾಬ್ತುಗಳು ಮತ್ತು ಕೆಲ ಕಳ್ಳರು ಬೇಲಿಯನ್ನು ಹಾರಿ ಬರುವುದಕ್ಕೂ ಶಕ್ತರಿರುತ್ತಾರೆ. ಆದ್ದರಿಂದ ಇದೀಗ ಅವರು ತಮ್ಮ ಬೌಂಡರಿಯ ಸುತ್ತಲೂ ಬಿದಿರು ಬೆಳೆಸುವುದನ್ನು ಪ್ರಾರಂಭಿಸಿದ್ದಾರೆ. ಬೇಲಿಯ ಬದಿಯಲ್ಲಿ 5-10 ಅಡಿ ಬಿಟ್ಟು ತಮ್ಮ ಜಾಗದ ಒಳಗಡೆಗೆ ಒತ್ತೊತ್ತಾಗಿ ಬಿದಿರು ಮೆಳೆಗಳು ಬೆಳೆಯುವಂತೆ ನೋಡಿಕೊಂಡರೆ ಅದು ನೈಸರ್ಗಿಕವಾದ ಬೇಲಿಯಾಗುತ್ತದೆ. ಅದರಲ್ಲಿ ಮುಳ್ಳಿರುತ್ತದೆ ಮತ್ತು ಬಿದಿರು ಮೆಳೆ 2-3 ವರ್ಷದಲ್ಲಿ 40 ಅಡಿ ಎತ್ತರಕ್ಕೆ ಬೆಳೆಯುತ್ತದೆ. ಹಾಗಾಗಿ ಕಳ್ಳರು ಸುಲಭವಾಗಿ ಒಳನುಸುಳುವುದು ಸಾಧ್ಯವಾಗದು ಎಂಬುದು ಅವರ ಅನುಭವದ ಮಾತು. ಗಿಡಗಳಿಗೆ ಅವರು ಡ್ರಿಪ್ ಇರಿಗೇಷನ್ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಇದಕ್ಕೆ ಹೊರತಾಗಿ ವಿಶೇಷವಾದ ಗೊಬ್ಬರವೇನು ಅದಕ್ಕೆ ಬೇಕಾಗುವುದಿಲ್ಲ. ಮರಳು ಮಿಶ್ರಿತ ಮಣ್ಣು, ಹಟ್ಟಿ ಗೊಬ್ಬರ ಇದ್ದರೆ ಸಾಕು ಎಂದು ಹೇಳುತ್ತಾರೆ ಕೃಷಿ ವಿಶುಕುಮಾರ್. ಸಾಕಷ್ಟು ವಿವೇಚನೆ ಮತ್ತು ದೂರದೃಷ್ಟಿಯನ್ನಿಟ್ಟುಕೊಂಡು ಶ್ರೀಗಂಧ ಬೆಳೆದರೆ 15 ವರ್ಷಗಳಲ್ಲಿ 1 ಎಕರೆಗೆ ಕೋಟಿಗಳಲ್ಲಿ ಸಂಪಾದನೆ ಮಾಡಬಹುದು ಎಂದವರು ಧೈರ್ಯದಿಂದ ಹೇಳುತ್ತಾರೆ. ಅರಣ್ಯ ಇಲಾಖೆಯ ಸಹಕಾರ. ಅರಣ್ಯ ಇಲಾಖೆಯವರು ಆಸಕ್ತ ರೈತರಿಗೆ ಎಕರೆಗೆ 400ರಂತೆ ಶ್ರೀಗಂಧದ ಸಸಿಗಳನ್ನು ಕೊಡುತ್ತಾರೆ. ಅದಕ್ಕೆ ಪೂರಕವಾಗಿ ಒಂದು ಸಸಿಗೆ 100 ರೂಪಾಯಿ ಸಹಾಯಧನವನ್ನು ಕೊಡುತ್ತಾರೆ. ಮೊದಲ ವರ್ಷ ಸಸಿ ಕೊಟ್ಟರೆ 2ನೇ ವರ್ಷ 30 ಭಾಗದ ಸಹಾಯಧನ, 3ನೇ ವರ್ಷದಲ್ಲಿ 30% ಮತ್ತು 4ನೇ ವರ್ಷದಲ್ಲಿ 40% ಸಹಾಯಧನವನ್ನು ಅರಣ್ಯ ಇಲಾಖೆ ಒದಗಿಸುತ್ತದೆ. ಅರಣ್ಯ ಇಲಾಖೆಯಿಂದ ಇನ್ನೇನು ಸಹಕಾರ ಬೇಕು? ಶ್ರೀಗಂಧವನ್ನು ರಕ್ಷಿಸುವ ನಿಟ್ಟಿನಲ್ಲಿ ರೈತರಿಗೆ ಸಹಕಾರಿಯಾಗಲು ಅರಣ್ಯ ಇಲಾಖೆಯ ವತಿಯಿಂದ ಸಿಸಿ ಕ್ಯಾಮೆರಾ, ಬಂದೂಕು, ಚೈನ್ ಲಿಂಕ್ ಮೆಶ್, ಬೇಟೆ ನಾಯಿ ಇವುಗಳನ್ನು ಸಬ್ಸಿಡಿ ರೂಪದಲ್ಲಿ ಒದಗಿಸುವ ವ್ಯವಸ್ಥೆ ಆಗಬೇಕು. ಮುಂದಿನ ಸಂಚಿಕೆಯಲ್ಲಿ ಶ್ರೀಗಂಧ ಬೆಳೆಗಾರರ ಸಂಘಟನೆಯಲ್ಲಿ ಕ್ರಿಯಾಶೀಲರಾಗಿದ್ದ ವಿಶುಕುಮಾರ್ ಅವರ ಅನುಭವಗಳನ್ನು ಹಂಚಿಕೊಳ್ಳಲಾಗುವುದು. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.